ಶರಣು ಬಸವನಿಗೆ ಏನು ಮಾಡಿದ್ರು ಅಂದ್ರೆ 3 ದೀಕ್ಷೆಗಳನ್ನು ಕೊಟ್ಟರು, 3 ಲಿಂಗಗಳನ್ನು. ಇಷ್ಟಲಿಂಗ ಕೈಯಾಗಿ ಕೊಟ್ಟರು, ಅದು ಕುರು ಹರುವಿನ ಕುರುಹು ಅಂತ ಕರ್ಕೊಂಡ್ಬರ್ತಾರೆ. ಕೈಯಾಗಿ ಲಿಂಗ ಕೊಟ್ಟು ಹೇಳ್ತಾರೆ ಇದನ್ನ ಹಿಂಗ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಅವಾಗ ಗುರುಗಳಾಗಿರ್ತಕ್ಕಂಥವರು ಹಿಂಗೆ ಇಷ್ಟಲಿಂಗವನ್ನು ಕೊಟ್ಟು ಇಷ್ಟಲಿಂಗ ಪ್ರಾಣಲಿಂಗ ದೀಕ್ಷೆಯ ಸಂಸ್ಕಾರವನ್ನು ಕೊಟ್ಟರು. ಕೊಟ್ಟ ಬಳಿಕ ಶರಣ ಬಸವಂದ, ಯಪ್ಪ ನನಗೆ ದೀಕ್ಷೆಯನ್ನು ಕೊಟ್ಟು ಸಂಸ್ಕಾರವನ್ನು ಕೊಟ್ಟು, ಆದ್ರೆ ಇದನ್ನು ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ಬೇಕನ್ನೋದನ್ನು ಹೇಳಿಕೊಡಿಯಪ್ಪ ಅಂತ ತಿಳ್ಕೊಂಡಾಗ ಶಿಷ್ಯನಾಗಿರುವಂಥ ಶರಣ ಬಸವ ಅಂತಾನ, ನನಗೆ ಒಂದಿಷ್ಟು ಅಷ್ಟಾವರಣ ಪಂಚಾಚಾರಗಳನ್ನು ಸಟಸ್ಥಲಗಳ ಬಗ್ಗೆ ಒಂದಿಷ್ಟು ಹೇಳು ಅಂತ ತಿಳ್ಕೊಂಡಂದು. ಅಷ್ಟಾವರಣ ಪಂಚಾಚಾರಗಳ ಬಗ್ಗೆ ಒಂದಿಷ್ಟು ಹೇಳು ಅಂದರು. ಅಷ್ಟಾವರಣ ಅಂದ್ರೆ ಮೊದಲನೇದೇನಿವ ಇವ ಈ ಕಡೆ ಲಕ್ಷ್ಯ. ಮೊದಲನೇದೇನು? ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇವು 8 ವರ್ಣಗಳು. ಇವು ನಮಗೆ ಬೇಕಾಗಿರ್ತಕ್ಕಂಥದ್ದು. ಇವಕ್ಕೆ ಅಷ್ಟಾವರಣಗಳು ಅಂತ ಕರೀತಾರೆ. ಇನ್ನು ಆಚಾರಗಳಂದ್ರೆ 5 ಆಚಾರ ಬರ್ತದೆ. ಸದಾಚಾರ, ಲಿಂಗಾಚಾರ, ಗಣಾಚಾರ, ಶಿವಾಚಾರ, ಭೃತ್ಯಾಚಾರ ಅಂತ ತಿಳ್ಕೊಂಡು 5 ಆಚಾರಗಳು ಬರ್ತವೆ. ಇನ್ನು 6 ಸ್ಥಳಗಳಂತ ತಿಳ್ಕೊಂಡು ಅಂದ್ರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ತಿಳ್ಕೊಂಡು 6 ಸ್ಥಳಗಳು ಬರ್ತವೆ. ಇವನು ಹೇಳ್ಕೊಂತ ಹೋದ್ರೆ ಭಾಳ ದೊಡ್ಡದಾಕೈತಿ. ಶರಣರ ತಮ್ಮ 6 ಸ್ಥಳಗಳು. ಅದಕ್ಕೆ ಗುರುಗಳಾಗಿರ್ತಕ್ಕಂಥವ್ರು ಏನಂತ ತಿಳ್ಕೊಂಡ್ರೆ ಅಲ್ಲಿ ಒಂದು ಮಾತು ಹೇಳ್ತಾರೆ, ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಸಟಸ್ಥಲವೇ ಆತ್ಮ ಅಂತ ತಿಳ್ಕೊಂಡಂತಾರೆ. ಅಷ್ಟಾವರಣವೇ ಅಂಗ, ಈ ಅಂಗಕ್ಕೆ ಏನು ಬೇಕಾಗ್ಯದ ಅಂತ ತಿಳ್ಕೊಂಡ್ರೆ 8 ವರ್ಣಗಳು ಬೇಕಾಗ್ಯಾವ. ಅದಕ್ಕೆ ಅಷ್ಟಾವರಣವೇ ಅಂಗ. ಅದಕ್ಕೆ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದಂದ್ರೆ ಗುರು. ಗುರು ಮುಖದಿಂದ ಏನು ಪಡ್ಕೋಬೇಕಾಗ್ಯದ? ಗುರು ಅಂದ್ರೆ ಯಾರು? ಗುರು ಅಂದ್ರೆ ಹೇಗಿರ್ತಾನೆ? ಗುರು ಆಗಿರ್ತಕ್ಕಂಥವನ್ನ ಹೇಳ್ಕೊಂಡು ಬರ್ತಾರೆ ಪ್ರಭುದೇವರು. ಕಂಡುದು ಹಿಡಿಯಲೊಲ್ಲದೆ ಕಾಣುವುದನ್ನು ಅರಿಸಿ ಹಿಡಿದೇನೆಂದರೆ ಸಿಕ್ಕಿದೆ ಎಂಬ ಬಳಲಿಕೆಯ ನೋಡು. ಕಂಡುದನೆ ಕಂಡು ಕಾಣುವುದು ಕಾಣಬಹುದು ಗುಹೇಶ್ವರ ಅಂತ ಕರ್ಕೊಂಡು ಬರ್ತಾರೆ ಶರಣರ. ಶಿವಪಥ ನರಿಬಡೆ ಗುರುಪಥವೇ ಮೊದಲು ಅಂತ ತಿಳ್ಕೊಂಡಂದ್ರು. ನಮಗ ಪರಮಾತ್ಮನನ್ನ ತೋರಿಸುವಂಥ ಆದಿ ಯಾವುದಂತ ತಿಳ್ಕೊಂಡಂದ್ರೆ ಶರಣರ ಗುರು ಮೊದಲಿಗೆ ಬೇಕು. ನಮಗೆ ನಿಮಗೆಲ್ಲರಿಗೆ ಬೇಕು. ಇಲ್ರಿ ನಾವೆಲ್ಲ ಗ್ರಂಥ ಓದಿಬಿಟ್ಟಿನಿ, ನನ್ನಂಥ ವಿದ್ಯಾವಂತರು ಯಾರದಾರ, ಪಂಡಿತರು ಯಾರದಾರ ಅಂತ ತಿಳ್ಕೊಂಡ್ರಿ ಅಂದ್ರೆ ಗ್ರಂಥ ಓದಿದವರು ಪಂಡಿತರಾಗುವುದಿಲ್ಲ, ಗ್ರಂಥ ಓದಿದವರು ವಿದ್ಯಾವಂತರಾಗುವುದಿಲ್ಲ. ಗುರುಮುಖದಿಂದ ಕಲಿತವರು ಮಾತ್ರ ವಿದ್ಯಾವಂತರಾಗ್ತಾರೆ ಶರಣರ. ನೆನಪಿರಲಿ. ಹೆಂಗಂತ ತಿಳ್ಕೊಂಡಂದ್ರೆ ಈಗ ಗುಂಡೈತಿ, ಬಂದೂಕಿನೊಳಗೆ ಗುಂಡು. ಆ ಗುಂಡು ತೊಗೊಂಡು ಕೈಯಾಗಿ ಹಿಡ್ಕೊಂಡು ಹಿಂಗೆ ಹೋಗದ್ರಂದ್ರೆ ಒಂದು ನಾಯಿ ಸತ್ಯ ಸಾಯಂಗಿಲ್ರಿ ಶರಣರ. ನಾ ಹೇಳೋ ಮಾತಾಡ್ತಕ್ಕೈತೇನೆ. ಬಂದೂಕಿನೊಳಗೆ ಗುಂಡು ಐತಲ್ಲ, ಅದಾ ಗುಂಡ ತಗೊಂಡು ಏನಂತ ಕೈಯಾಗಿ ಹಿಡ್ಕೊಂಡು ಹಿಂಗೆ ಹೋಗದ್ರೆ ಮನೆಯಾಗಿದ್ದ ನಾಯಿ ಸಾಯಂಗಿಲ್ಲ, ಕೋಳಿ ಸಹಿತ ಸಾಯಂಗಿಲ್ಲ. ಅದಾ ಗುಂಡನ್ನು ಬಂದೂಕಿನೊಳಗೆ ಹಾಕಿ ಹೊಡೆದ್ರೆ ಹುಲಿ ಸಹಿತ ಸಾಯ್ತೈತೆ, ಹಾನಿ ಸಾಯ್ತೈತಿ. ಅದಕ್ಕೆ ಹಾನಿ ಸಾಯ್ತೈತಿ. ಅದಕ್ಕೆ ನಾವು ತಿಳ್ಕೋಬೇಕು ಏನಂತ ತಿಳ್ಕೊಂಡಂದ್ರೆ ಮುಖಾಂತರವಾಗಿ ಬರಬೇಕಾದ ವಿದ್ಯೆ. ಗುರು ಮುಖಾಂತರವಾಗಿ ಬಂದಾಗ ಆ ವಿದ್ಯೆಯನ್ನು ಕಲೀಲಿಕ್ಕೆ ಬರ್ತದಿಲ್ಲ ಅಂದ್ರೆ ಕಲಿಯಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಕಂಡುದು ಹಿಡಿಯಲೊಲ್ಲದೆ ಕಾಣುವುದನ್ನು ಅರಿಸಿ ಹಿಡಿದೆಯನೆಂದರೆ ಸಿಕ್ಕಿದೆ ಎಂಬ ಬಳಲಿಕೆಯ ನೋಡು ಅಂದ್ರೆ ಅವರು. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುವುದು ಕಾಣಬಹುದು ಗುಹೇಶ್ವರ ಅಂತ ಕರೀತಾರ. ಗುರುಪಾದ ಹಿಡಿಯೋದ್ರಿ, ಗುರುವಿನ ಪಾದ ಹಿಡಿಯೋದಂತ ತಿಳ್ಕೊಂಡ್ರೆ ಗುರುವಿನ ಹತ್ರ ಇರೋದು ಶರಣರ. ಅವ್ರು ಏನು ಹೇಳ್ತಾರ? ಕಂಡುದು ಹಿಡಿಯಲೊಲ್ಲದೆ. ನಮ್ಮ ಪರಮಾತ್ಮನನ್ನು ನೀವು ಯಾರೂ ನೋಡಿಲ್ಲ. ನೋಡಿರೇನ್ರಿ ಪರಮಾತ್ಮನ? ಶರಣರ ಪರಮಾತ್ಮ ಹೆಂಗದನ್ರಿ? ನೋಡಿದೆ? ಅವ್ ನೋಡ್ಯಾನಂತ ನೋಡ್ರಿ. ನಾಳೆ ಅವರನ್ನ ದೇವ್ರವ. ನೀವು ಯಾರೂ ಕೂಡ ನೋಡಿಲ್ಲ. ಕಬೀರನಿಗೆ ಹೇಳಿದ್ರಂತ, ಕಬೀರ ಗುರು ಮತ್ತು ವಿಷ್ಣು ಪರಮಾತ್ಮ ಪಕ್ಕದಲ್ಲಿ ನಿಂತುಕೊಂಡಾಗ ಯಾರಿಗೆ ನೀ ನಮಸ್ಕಾರ ಮಾಡ್ತೀಯ ಅಂತ ಕೇಳಿದಾಗ ಆ ಕಬೀರ ಹೇಳಿದನಂತ, ಇಲ್ಲ ನಾನು ಮೊದಲಿಗೆ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಯಾಕ ಅಂತ ತಿಳ್ಕೊಂಡಂದಾಗ ಪಕ್ಕದಲ್ಲಿ ನಿಂತುಕೊಂಡವ ಅವ ಪರಮಾತ್ಮ ಅನ್ನೋದು ನನಗೆ ಗೊತ್ತಿಲ್ಲ, ಅವ ದೇವ್ರ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಗುರುಗಳು ಹೇಳಿದಾಗ ಮಾತ್ರ ಅವನಿಗೆ ನಮಸ್ಕಾರ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಂಗಿಲ್ಲ ಅಂದ್ರೆ ಅವ್ರು. ನೋಡಿ ಹೆಂಗಿರ್ಬೇಕು ಅದಕ್ಕೆ ಕಂಡುವುದು ಹಿಡಿಯಲೊಲ್ಲದೆ ಕಾಣುವುದನ್ನು ಹಿಡಿದೆನೆಂದರೆ ಸಿಕ್ಕಿದೆ ಎಂಬ ಬಳಲಿಕೆ ನೋಡು. ಕಂಡುದನ್ನೇ ಕಂಡು ಕಾಣುವುದು ಕಾಣಬಹುದಂತಾರೆ. ಎದಕ್ಕೆ ಅಂತ ತಿಳ್ಕೊಂಡ್ರೆ ಗುರುಮುಖನ ಕಾಣಬೇಕಂತ ತಿಳ್ಕೊಂಡು ಯಾಕೆ ಈ ಮಾತು ಹೇಳಕತ್ತಾರ ಅಂತ ತಿಳ್ಕೊಂಡು ಶರಣರ ಇನ್ನೂ ಸ್ವಲ್ಪ ಹೇಳ್ಬೇಕಂತ ತಿಳ್ಕೊಂಡ್ರೆ ನಿಮಗೆ ಕಂಡುದನ್ನೇ ಕಂಡು. ಈಗ ಮೈಕ್ ಐತ್ರಿ, ಮೈಕ್ ಹಿಡಿದ್ರೆ ಚಂದ ಇರ್ತೈತಿ. ನಾ ಮಾತಾಡಿದ್ದು ಹಿಡಿತೀನಿ ಅಂತ ತಿಳ್ಕೊಂಡು ಅಂದ್ರೆ ಇದು ಮಾತಾಡಿದ್ದು ನಾ ಧ್ವನಿ ಹಿಡಿತೀನಿ ಅಂತ ತಿಳ್ಕೊಂಡ್ರೆ ನಿನ್ನ ಹಿಡಿಯೋಕೆ ಒಬ್ಬರು ಬೇಕಾಕೈತಿ ಮತ್ತೆ. ಹೌದಲ್ಲ? ಈಗ ಕಂಡುದ ಮೈಕ್ ಹಿಡಿಯಪ್ಪ ನಿನಗೆಲ್ಲ ಕಾಣ್ತೈತೆ. ಕಂಡುದನೇ ಕಂಡು ಕಾಣುವುದನ್ನು ಅರಿಸಿ ಸಿಕ್ಕಿದೆ ಎಂಬ ಬಳಲಿಕೆ ನೋಡು. ಕಾಣಲಾರ್ದು ಯಾಕೆ ಇಡಕ್ಕೆ ಹೋಗಿದೆಪ್ಪ? ಅಗೋಚರನಾಗಿರ್ತಕ್ಕಂಥ ಪರಮಾತ್ಮದಾನ. ಅವ ಅಗೋಚರದನ, ಅಪ್ರತಿಮದನ, ಮತ್ತು ಅವ ಪ್ರತಿಮ ಅಲ್ಲ, ಅವ ಅಖಂಡವಾಗಿದಾನ.
ಮತ್ತವ ಹೆಂಗದನ ಅಂತ ತಿಳ್ಕೊಂಡಂದ್ರೆ ಬ್ರಹ್ಮಾಂಡದಿಂದ ಹತ್ತದನವ, ಯಾರ ಕೈ ಒಳಗೂ ಸಿಕ್ಕಿಲ್ಲ. ಅಷ್ಟ ವಿಧಾರ್ಚನೆ ಮಾಡಿ ಒಲಿಸುವೆನಯ್ಯ ನೀ ಬಹಿರಂಗ ದೂರಸ್ಥನು. ನಿನ್ನನ್ನು ಅಷ್ಟೋಪಚಾರದಿಂದ ನಾನು ಪೂಜಾ ಮಾಡಿ ಒಲಿಸ್ಬೇಕಂತ ತಿಳ್ಕೊಂಡಂದ್ರೆ ನೀ ಬಹಿರಂಗ ದೂರಸ್ಥನದಿದ್ದೀ. ವಾಂಗ್ ಮನಕ್ಕೆ ಅತೀತನಾಗಿರ್ತಕ್ಕಂಥವನು. ನಿನ್ನನ್ನು ಹೃದಯದೊಳಗೆ ಹಿಂಬಿಟ್ಟುಕೊಂಡಬೇಕಂತ ತಿಳ್ಕೊಂಡು ಮಾಡ್ತೀನಿ, ಆದ್ರೆ ವಾಂಗ್ ಮನಕ್ಕೆ ಅತೀತನದಿದ್ದೀನಿ ನೀನು ಅಂತ ತಿಳ್ಕೊಂಡಂತಾರೆ. ಅಂಥವನನ್ನು ಒಲಿಸ್ಕೊಳ್ಬೇಕಾದ್ರೆ ಗುರು ಮುಖಾಂತರನೇ ಸಾಧ್ಯ ಅಂತ ತಿಳ್ಕೊಂಡಂತಾರೆ. ಇವ ಸುಮ್ಮನೆ ಅಲ್ಲ, ಪರಮಾತ್ಮನ ಇರುವಿಕೆ ಹೇಗಿದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಸುಮ್ಮನೆ ಹೇರಕ್ಕೆ ಬರೋಂಗಿಲ್ಲ. ಕಂಡುವುದನ್ನು ಹಿಡಿಯಲೊಲ್ಲದೆ. ಈಗ ಹೊಸ್ದಾಗಿ ಮದುವೆ ಆಗಿತ್ತೇವ, ಹೊಸ್ದಾಗಿ ಮದುವೆ ಆದಾಗ ಗಂಡ ಏನಂತ ತಿಳ್ಕೊಂಡಂದ, ಆಕಿನ ಖುಷಿ ಪಡಿಸ್ಬೇಕಂತ ತಿಳ್ಕೊಂಡು ಗಂಡ ಏನು ಹೇಳಕತ್ತಿದ್ದ, ನೋಡು ನಿನ್ನನ್ನು ಅವಾಗ ಹೇಳಕತ್ತಿ, ಹೆಣ್ಮಗಳು ಹೇಳಕತ್ತಿದ್ದ, ಮೇಲೆ ಇರುವಂಥ ಚಿಕ್ಕಿಗಳನ್ನು ನಿನ್ನ ಮಲ್ಲಿಗೆ ಹೂವಾಗಿ ಮಾಡಿ ತಂದು ನಿನಗೆ ಮುಡಿಸಲಿ ಅಂತ ತಿಳ್ಕೊಂಡಂದ. ಯವ್ವ ಮೇಲಿರುವಂಥ ನಕ್ಷತ್ರಗಳನ್ನು ತಂದು ನಿನಗೆ ತಲೆ ಮೇಲೆ ಮುಡಿಸಲನ ಅಂತ ತಿಳ್ಕೊಂಡ. ಸುಮ್ಮನೆ ಇದ್ದ ಹೆಣ್ಮಗಳು. ಕಾಮನ ಬಿಲ್ಲನ್ನು ಮುರಿದು ಬಗ್ಗಿಸಿ ತರಲಿ ಅಂತ ತಿಳ್ಕೊಂಡಂದ. ಯವ್ವ ಕಾಮನ ಬಿಲ್ಲನ್ನು ಬಗ್ಗಿಸಿ ತರಲಿ ಅಂತ ತಿಳ್ಕೊಂಡಂದ. ಸುಮ್ಮನೆ ಇರಲಿಲ್ಲ ಹೆಣ್ಮಗಳು. ಈಗ 15 ದಿನ ಆತ ಕರೆಂಟ್ ಬಿಲ್ ಬಂದೈತೆ, ಮೊದಲು ಕರೆಂಟ್ ಬಿಲ್ ಕಟ್ಟು, ಅದನ್ನ ಕಾಮಿನ ಬಿಲ್ ತರ್ತಿ ಅನ್ಲಾಕಿ. ಇರ್ಲಾರ್ದನ್ನು ಹೇಳಕ್ಕೆ ಹೋಗ್ಬಾರ್ದು ಅಂತ ತಿಳ್ಕೊಂಡಂದ. ಇನ್ನೂ ಖುಷಿ ಪಡಿಸ್ಬೇಕಂತ ತಿಳ್ಕೊಂಡು ಏನಂತ ತಿಳ್ಕೊಂಡಂದು, ಇವತ್ತು ಪಾರ್ಕಿಂಗ್ ಹೋಗೋ ನಡಿ ಅಂತ ಆಲಮಟ್ಟಿ ಕರ್ಕೊಂಡು ಹೋದಂತ. ಆಲಮಟ್ಟಿ ಒಳಗೆ ಗಿಡದ ಬುಡಕ್ಕೆ ಕೂತ್ಕೊಂಡು ಇಬ್ಬರು ಕೂತ್ಕೊಂಡು ಖುಷಿ ಪಡಿಸ್ಬೇಕಂತ ತಿಳ್ಕೊಂಡು ಆ ಹೆಂಡತಿ ಮುಂದೆ ನಿಂತ್ಕೊಂಡು, ಏನು ಇವತ್ತು ನಿನ್ನ ಕಣ್ಣಾಗ ಜಗತ್ತ ಕಾಣಕತ್ತೈತೆ ಅಂದವ. ಯವ್ವ ಏನಂದ, ನಿನ್ನ ಕಣ್ಣಾಗ ಇವತ್ತು ಜಗತ್ತ ಕಾಣಕತ್ತೈತೆ ಅಂತ ತಿಳ್ಕೊಂಡಂದ. ಜಗತ್ತು ಕಾಣಕತ್ತೈತೆ ಅಂದ ಬಳಿಕ ಆ ಗಿಡದ ಬುಡ ಕೂತ್ಕೊಂಡಿದ್ದ, ಗಿಡದಾಗ ಒಬ್ಬ ಕೂತ್ಕೊಂಡಿದ್ದ ದನ್ನಂತ ಹಾರಿದಂತವ. ಹಾರಿದವ. ಅವ ಅಂದ, ಏನಪ್ಪ ನಿನ್ನ ಹೆಂಡತಿ ಕಣ್ಣ ಜಗತ್ತು ಕಾಣಕತ್ತೈತೆ. ಹೌದು, ನನ್ನ ಹೆಂಡತಿ ಕಣ್ಣ ಜಗತ್ತು ಕಾಣಕತ್ತೈತೆ. ನನ್ನ 3 ದಿನ ಆತು 2 ಎಮ್ಮೆ ಕಳೆದು ಎಲ್ಲಿ ಅದವನ್ನು ನೋಡಿ ಅದ್ರಾಗ ನಿನಗೆ ಹೆಂಡತಿ ಕಣ್ಣಾಗ ಏನು ಹೇಳ್ಬೇಕನ್ನೋದು ಹೊರತಾಗಂಗಿಲ್ಲ. ಅದಕ್ಕೆ ಕಂಡುದು ಹಿಡಿಯಲೊಲ್ಲದೆ ಕಾಣುವುದನ್ನು ಹಿಡಿದೆನೆಂದರೆ ಸಿಕ್ಕಿದೆ ಎಂಬ ಬಳಲಿಕೆಯೇ ನೋಡು. ಕಂಡುದದನೆ ಕಂಡು ಕಾಣುವುದು ಕಾಣಬಹುದು ಗುಹೇಶ್ವರ ಅಂತ ಕರೀತಾರೆ. ಹಂಗೆ ನಾವೆಲ್ಲರೂ ತಿಳ್ಕೋಬೇಕು. ನಾವೆಲ್ಲರೂ ಗುರುವಿನ ಹತ್ರ ಹೋಗ್ಬೇಕಾದ್ರೆ ಹೆಂಗಿರ್ಬೇಕಂತ ತಿಳ್ಕೊಂಡು ಶರಣರು ಹೇಳ್ತಾರೆ. ಏನಂತ ತಿಳ್ಕೊಂಡಂದ್ರೆ, ತಾಯಿ ಮತ್ತು ತಂದೆ ಹಿಂಗೆ ಶೂಟು ಬೂಟ ಹಾಕ್ಕೊಂಡು ಪೇಪರ್ ಓದಕತ್ತಿದ್ದ. ಹೋದೋ ಮುಂದೆ ಏನಾಯ್ತು ಅಂತ ತಿಳ್ಕೊಂಡಂದ್ರೆ, ಮಗ ಕಟ್ಟಿ ಮೇಲೆ ಹಿಂಗೆ ಆಡಕತ್ತಿತ್ತಿವ. ಮಗ ಕಟ್ಟಿ ಮೇಲೆ ಆಡೋಕ್ಕಂತ ಏನಂತ ತಿಳ್ಕೊಂಡಂತು, ಆ ಪೇಪರ್ ಓದುವಂಥ ತಂದೆ ಹತ್ರ ಹಿಂಗೆ ಕುತ್ಕೊಂಡಿತ್ತು. ಕುಂದ್ರೋದ್ರಾಗ ಏನಾಯ್ತು, ಆ ಮಗು ಒಂದಕ್ಕೆ ಮಾಡಿತ್ತು ಗೊತ್ತಾಕೈತಲ್ಲ, ಒಂದಕ್ಕೆ ಮಾಡೋದ್ರಾಗ ಸ್ವಲ್ಪ ಹೊತ್ತು ಅದ್ರಾಗದ್ರೆ 2ಕ್ಕೂ ಮಾಡಿತ್ರಿ. ಅದು 2ಕ್ಕೂ ಮಾಡಿದ ಬಳಿಕ ಅದೇನು ಸುಮ್ಮನೆ ಇರಲಿಲ್ಲ ರೀ ಮಗು. ಅದನ್ನು ಏನು ಮಾಡಿತ್ತು, ಏಕಬಕ್ಕ ಮಾಡಾಕೈತಿ. ಅದು ಎಲ್ಲ ಒದ್ದಾಡಕೈತಿ. ಒದ್ದಾಡೋದ್ರಾಗ ಏನು ಮಾಡ್ತೀವಿ, ಸುಮ್ಮನೆ ಇರಲಿಲ್ಲ ಹುಡುಗ. ಏನು ಮಾಡಕತ್ತಿ, ಕೂಸು ಅಪ್ಪ ಅಂತ ತಿಳ್ಕೊಂಡು ಬಾಬಾ ಅಂತ ತಿಳ್ಕೊಂಡು ಅಪ್ಪನ ಹತ್ರ ಹೋಗೋದ್ರಾಗ ಅವ ಪೇಪರ್ ಓದಕತ್ತಿದ್ನಲ್ಲ, ಸುಮ್ಮನೆ ಇರ್ಲಿಲ್ರಿ ಅವ ಏನಂದ, ನೋಡು ಬಾ ಇಲ್ಲಿ ನಿನ್ನ ಮಗ ಎಷ್ಟು ಹೊಲ್ಸ್ ಮಾಡ್ಕೊಂಡಾನ ಅಂದ. ಯಾಕ ತನ್ನ ಮಗ ಅಲ್ಲ ನಾವು, ನೋಡು ಬಾ ಇಲ್ಲಿ ಎಷ್ಟು ಹೊಲ್ಸ್ ಮಾಡ್ಕೊಂಡ ನಿನ್ನ ಮಗ. ಪಾಪ ಹೆಣ್ಮಗು ರೊಟ್ಟಿ ಮಾಡೋದು ಬಿಟ್ಟು ಓಡಿ ಬಂದ್ಲಂತ. ಬಂದೈತೆ. ಅಷ್ಟೆಲ್ಲ ಹೊಲಸು ಮಾಡ್ಕೊಂಡು ತಾಯಿ ಭಾಳಷ್ಟು ಒಳ್ಳೆ ಹಾಕಿ ರೊಟ್ಟಿಗೆ ಮಾಡೋದಕ್ಕೆ ಕೈ ತೊಗೊಂಡು ಬಂದಾಗೆ ಅಷ್ಟೆಲ್ಲ ಹೊಲಸಾಗಿರುವಂಥ ಮಗನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಒಂದಿಷ್ಟು ಆ ಮಗುವಿಗೆ ಪೌಡ್ರ್ ಹಚ್ಚಿ ಒಂದಿಷ್ಟು ದುಷ್ಟಿ ಬಟ್ಟೆ ಇಟ್ಟು ಅವಾಗ ಚಲೋ ಬಟ್ಟೆಯನ್ನು ಹಾಕಿ ಹಿಂಗೆ ಬಿಟ್ಲು ಹುಡುಗನ. ದೃಷ್ಟಿ ಬಟ್ಟೆ ಅಂದ್ರೆ ಹೆಂಗೆ, ತಾಯಿ ಆಗಿರ್ತಕ್ಕಂಥವಳು ಶುಭ್ರವಾದ ಭಕ್ತಿ ಎಂಬ ಶುಭ್ರವಾಗಿರುವಂಥ ಬಟ್ಟೆಯನ್ನು ತೊಡಿಸಿದ್ಲು ಆ ಮಗುವಿಗೆ. ಶುಭ್ರವಾಗಿರ್ತಕ್ಕಂಥ ಭಕ್ತಿ ಎಂಬ ಏನು ಮಾಡಿದ್ಲು, ಶುಭ್ರವಾದ ಬಟ್ಟೆಯನ್ನು ತೊಡಿಸ್ಯಾಳ. ದೃಷ್ಟಿ ಬಟ್ಟೆ ಅಂತ ತಿಳ್ಕೊಂಡಂದ್ರೆ ಆ ತಾಯಿ ಏನು ಶ್ರದ್ಧಾ ಅಂತಕ್ಕಂಥ ದೃಷ್ಟಿ ಬಟ್ಟನ್ನು ಇಟ್ಟು ಪೌಡ್ರವನ್ನು ಹಚ್ಚಿ ಹಿಂಗೆ ಬಿಡ್ತಾಳ. ಬಿಟ್ಟು ಬಳಿಕ ಮಗು ಅಪ್ಪ ಅಂತ ತಿಳ್ಕೊಂಡು ಹೊಂಟಿತಿ. ಅವಾಗ ಅನ್ನಕೈತೆ ಬಾಬಾ ಅಂತ. ಅವಾಗ ಕರಿಬೇಕು ಬಾಬಾ ಅಂತೇಳಿ ಕರೀಲಿಲ್ಲ. ಶರಣರ ನೆನಪಿರಲಿ. ಏನಂತ ತಿಳ್ಕೊಂಡಂದ್ರೆ ನಿಮ್ಮೆಲ್ಲರಿಗೆ ಏನಂತ ತಿಳ್ಕೋಬೇಕು, ಇಲ್ಲಿ ತಾಯಿ ಅಂತ ತಿಳ್ಕೊಂಡು ಯಾರು, ತಂದೆ ಅಂದರೆ ಯಾರು ಅಂತ ತಿಳ್ಕೊಂಡು ಶರಣರ ತಾಯಿ ಆಗಿರ್ತಕ್ಕಂಥವರು ಗುರು ಆಗಿರ್ತಕ್ಕಂಥವ್ನು ಏನು ಮಾಡ್ತಾನೆ ಅಂತ ತಿಳ್ಕೊಂಡಂದ್ರೆ, ನಮ್ಮ ಒಳಗಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಂತಕ್ಕಂಥ ವಿಷಯ ವಾಸನೆಗಳಂತಕ್ಕಂಥ ಹೊಲಸನ್ನು ತೆಗೆದ ಬಳಿಕ ಭಕ್ತಿ ಎಂಬ ಶುಭ್ರವಾದ ಬಟ್ಟೆಯನ್ನು ಹಾಕ್ತಾನ, ಶ್ರದ್ಧೆ ಎಂಬ ಬಟ್ಟನ್ನು ಇಟ್ಟು ಅವಾಗ ನಿಮಗೆ ಜ್ಞಾನವನ್ನು ಕೊಟ್ಟ ಬಳಿಕ ಅವಾಗ ಪರಮಾತ್ಮ ಆಗಿರ್ತಕ್ಕಂಥವನು ಬಾರಪ್ಪ ಅಂತ ತಿಳ್ಕೊಂಡು ಎತ್ತಿಕೊಳ್ತಾನ್ರಿ. ಹಂಗೆ ಎತ್ತಿಕೊಳ್ಳಲ್ಲ. ಹಂಗೆ ಗುರು ಬಹಳ ದೊಡ್ಡವ. ಜನ್ಮವಿದು ಬಲು ಕೊಟ್ಟಿ ಯಾಕಾಗಬಾರದು ಗುರುವಿಗೆ ಒಂದು ಸಾರೆ ಭೇಟಿ. ನಿನಗೆ ಬಡ್ಕೊಂಡಾದ ಸಂಸಾರದ ದೆವ್ವ ಅದನ್ನು ಬಿಡಿಸಾಕಬೇಕು ಗುರುದೇವ ಅಂತಾರೆ. ಶರೀಫ ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ್ನು ನಾ ಮಾಡಿಕೊಂಡೆ ಅಂತ ತಿಳ್ಕೊಂಡಂದ.
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರೆ. ನಿಜಗುಂಡ್ರು ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಂದರು. ಶ್ರೀ ಗುರು ವಚನದಿಂದ ಅಧಿಕ ಸುದಯುಂಟೆ ಅಂತ ತಿಳ್ಕೊಂಡಂತಾರೆ. ನೋಡಿ ಎಷ್ಟೆಲ್ಲ ಹೇಳ್ಕೊಂಡು ಬರ್ತಾರೆ ಮಹಾತ್ಮರು ಗುರುವಿನ ಬಗ್ಗೆ. ಬಹಳ ದೊಡ್ಡವನದಾರಂತೆ, ಭಾಳ ಚೆನ್ನಾಗಿ ಹೇಳ್ಕೊಂಡು.